ನಮ್ಮಣ್ಣ ಅಂದ್ರೆ ಬಡವರ ಕಣ್ಣು ನಿಜ, ಆದ್ರೆ ನನ್ನ ಬಾಯಿಗೆ ಯಾವ ತರದ ಕಣ್ಣಾಗ್ತಾನೋ ಏನೋ. ತಂಗಿ, ನನ್ನದೊಂದು ಮಾತು ನಡೆಸಿಕೊಡ್ತೀಯಾ? ಮಾತಿಗೆ ತಂಗಿ ನನ್ನದೊಂದು ಮಾತು ನಡೆಸಿಕೊಡ್ತೀಯಾ ಅಂತ ಕೇಳ್ತಾರೆ. ಆದ್ರೆ ಹಗಲು ರಾತ್ರಿ ಅನ್ನದೇ ಶಶಿಕಾಂತನ ಬಗ್ಗೆ ನಾನು ಸಾವಿರಾರು ಕನಸನ್ನು ಕಂಡಿದ್ದೇನೆ. ಶಶಿಕಾಂತನ ಅಂತರಾಳದಲ್ಲಿ ಏನಿದೆ ಅಂತ ಇಲ್ಲಿವರೆಗೂ ನನಗೆ ಇನ್ನೂ ತಿಳಿದಿಲ್ಲ. ಅಂದಾಗ ನನ್ನ ಬಾಳಿನಲ್ಲಿ ಚಂದ್ರಮ ಮೂಡಬೇಕಾದ್ರೆ, ನವತಾರ ಮಿನುಗಬೇಕಾದ್ರೆ ನನ್ನ ಆಸೆಯ ಚಂದ್ರ ಮೂಡಲೇಬೇಕು. ಕರೆಕ್ಟ್ ಸುನಿತಾ, ಕರೆಕ್ಟ್. ಲೆಕ್ಕವಿರದಷ್ಟು ನಕ್ಷತ್ರಗಳು ಆಕಾಶವೆಂಬ ಚಪ್ಪರಕ್ಕೆ ಅಂಟಿದ್ದರು. ಆ ಬಂಟನಾದ ಚಂದ್ರ ಮೂಡಿ ಬರದೇ ಇದ್ದರೆ ಆ ನಕ್ಷತ್ರಗಳ ಬೆಳಕು ಮೂಡಿ ಬರುವುದೇ ಇಲ್ಲ. ಅವುಗಳ ಬಾಳೆಂಬ ಬೆಳಕು ಮೂಡಿ ಬರಬೇಕೆಂದರೆ ಆ ಚಂದ್ರನ ಬೆಳಕು ಬೇಕೇ ಬೇಕು. ಅಂದ್ರೆ ತಾವು? ನನ್ನ ಪರಿಚಯ ನಿನಗೆ ತುಂಬಾ ಗೊತ್ತು, ಆದರೂ ನಾಟಕ ಮಾಡ್ತಾ ಇದೀಯಾ. ಹೋದ ವರ್ಷ ಕಾಲೇಜ್ ಫಂಕ್ಷನ್ ನಲ್ಲಿ ನಿನ್ನ ಡಾನ್ಸ್ ತುಂಬಾ ನೋಡಿದ್ದೇನೆ. ನನಗೆ 2 ಸಾರಿ ಮೀಟ್ ಸಹಿತ ಆಗಿದ್ಯಾ. ಏನೋ ಮರೆತಂತೆ ಕಾಣುತ್ತಿದೆ. ಇರಲಿ, ನಿಮ್ಮಣ್ಣ ಧನರಾಜ ಇಲ್ಲಿ? ಕ್ಷಮಿಸಿ, ಹಿಂದಿನದೆಲ್ಲ ನೆನಪಿಸಿಕೊಂಡು ಕೋಪಿಸಿಕೊಂಡು ಮಾತನಾಡಬೇಡಿ. ನೀವು ನಮ್ಮಣ್ಣ ನಿಮ್ಮ ಹತ್ತಗಾರನೇ ಬಂದಿದ್ದಾನೆ. ಅಂದರೆ ತಾವಿದ್ದ ಕಡೆಗೆ ನನಗೆ ಬರಲಿಕ್ಕೆ ಹೇಳಿ ಈಗ ನನ್ನ ಕಡೆಗೆ ಹೋಗಿದ್ದಾರೆ ಎಂದರೆ ನಾನಿಲ್ಲಿ ಬಂದ ಕೆಲಸ, ನಿಮ್ಮ ಕೆಲಸ ಸಕ್ಸಸ್ ಅಂತ ತಿಳಿದುಕೊಳ್ಳಿ. ಪ್ರಾಮಿಸ್ ಆಗಿ? ಪ್ರಾಮಿಸ್ ಆಗಿಯೂ? ಸಂತೋಷ ಸುನಿತಾ, ಸಂತೋಷ. ಪುಷ್ಪದಂತಿರುವ ಈ ನಿನ್ನ ಮೃದುವಾದ ಕೈ ಹಿಡಿದ ನನಗೆ ಯಾವ ಕೆಲಸ ಸಕ್ಸಸ್ ಅಂತ ಹೇಳಿದೆ? ನಾಳೆಯಿಂದ ನೀವೇ ನಮ್ಮ ಫ್ಯಾಕ್ಟರಿ ಮ್ಯಾನೇಜರ್ ಅಂತ. ಅಂದರೆ ನಾನು ನಿನ್ನ ಬಾಳಸಾಗರದ ಅಂಬಿಗನಲ್ಲವೇ? ಶಶಿಕಾಂತ್! ಹೌದು ಸುನಿತಾ, MA ಪದವೀಧರನಾದ ನಾನು ನಿನ್ನ ಬಗ್ಗೆ ತುಂಬಾ ತಲೆ ಕೆಡಿಸಿಕೊಂಡಿದ್ದೇನೆ. ನಿನಗಾಗಿಯೇ ನಿನ್ನ ಕೈ ಹಿಡಿಯುವುದಕ್ಕೋಸ್ಕರವಾಗಿ ಇಷ್ಟೆಲ್ಲ ಓದಿದ್ದು. ಐ ಆಮ್ ವೆರಿ ಸಾರಿ ಸುನಿತಾ, ಐ ಆಮ್ ವೆರಿ ಸಾರಿ. ಸುನಿತಾ, ಯಾಕೆ ಮೌನವಾಗಿ ಬಿಟ್ಟೆ? ಇಷ್ಟವಿಲ್ಲದ ಬಾಳು ಮುಂದೆ ಕಷ್ಟಕ್ಕೆ ಗುರಿಯಾದೀತು ಅಂತ ಯೋಚನೆ ಮಾಡ್ತಾ ಇದ್ದೀಯಾ? ಎಸ್, ನಾನು ಬರ್ತೀನಿ. ನಿಲ್ಲಿ ಶಶಿಕಾಂತ್, ಎಲ್ಲರ ಪ್ರೀತಿ ಅಂತ ನಮ್ಮಿಬ್ಬರ ಪ್ರೀತಿ ಅಲ್ಲ. ನಮ್ಮಣ್ಣನ ಗರ್ಜನೆಗೆ ನಿಮ್ಮಣ್ಣ ಕಟ್ಟಿದ ಬೆಟ್ಟವೇ ಉರುಳಬಹುದು. ನಿಮ್ಮಣ್ಣನವರು ನಿಮ್ಮ ಬಗ್ಗೆ ಹಗಲು ರಾತ್ರಿ ಅನ್ನದೆ ಎಷ್ಟೊಂದು ಕಲಿಸಿಕೊಂಡಿದ್ದಾರೆ. ನೀವು ಮಾಡಿದ ಕೃತ್ಯ ನಿಮ್ಮಣ್ಣನವರಿಗೆ ಏನಾದ್ರೂ ಗೊತ್ತಾಗಿದ್ದೆ ಆದ್ರೆ ನಿಮ್ಮಣ್ಣನ ಪ್ರಾಣ ಬೇಕಾದ್ರೂ ಹೋಗಬಹುದು. ವಿಚಾರ ಮಾಡಿ ನನ್ನ ಕೈ ಹಿಡಿಯಿರಿ ನೀವು. ಅಂದರೆ ನನ್ನ ಮೇಲೆ ಸಂಶಯ ಮಾಡ್ತಾ ಇದ್ದೀಯಾ? ಸಂಶಯ ಅಲ್ಲ, ಅನುಮಾನ. ಅನುಮಾನದ ಅವಹೇಳನ ಹೇಳಬೇಡ ಸುನಿತಾ. ನಮ್ಮಿಬ್ಬರ ಒಂದಾಗುವಿಕೆಗೆ ನಿಮ್ಮಣ್ಣ ಒಬ್ಬ ಒಪ್ಪಿದರೆ ಸಾಕು. ಪ್ರತಿ ಹೆಜ್ಜೆಗೂ ನಿನ್ನ ಮಾತು ನಡೆಸಿಕೊಡುತ್ತೇನೆ. ಈ ಮಾತು ಸತ್ಯ. ಸತ್ಯವಾಗ್ಲೂ ಪ್ರತಿ ಹೆಜ್ಜೆಗೂ ನನ್ನ ಮಾತನ್ನು ನಡೆಸಿಕೊಡ್ತೀರಾ ನೀವು? ಅನುಮಾನ ಬೇಕೆ ನನ್ನ ಅಂಬರದ ಅರಗಿರಿಯೇ? ಆ ಸೂರ್ಯಚಂದ್ರರ ಸಾಕ್ಷಿಯಾಗಿ, ದೇವರಂತ ನನ್ನನ್ನ ಸಾಕ್ಷಿಯಾಗಿ ಪ್ರತಿ ಹೆಜ್ಜೆಗೂ ನಿನ್ನ ಮಾತು ನಡೆಸಿಕೊಡುತ್ತೇನೆ. ಹಾಗಾದ್ರೆ ಕತ್ತಲೆ ತುಂಬಿದ ಈ ನನ್ನ ಬಾಳಿಗೆ ಜ್ಯೋತಿಯಾಗಿ ಆ ಚಂದ್ರನೊಂದಿಗೆ ಹಾಡುತ್ತಾ ಬನ್ನಿ ನನ್ನೊಂದಿಗೆ.
compose. शाबाश शशि शाबाश ಮೆಚ್ಚಿದೆ ಈ ನಿನ್ನ ಪ್ರೇಮದ ನೋಟಕ್ಕೆ ಈ ನಿನ್ನ ಪ್ರೀತಿಯ ಚೆಲುವಿನ ಚಿತ್ತಾರದ ನೋಟವನ್ನೇ ಕೆತ್ತಲಿಕ್ಕೆ ಅನೇಕ ಕಡೆಗಳಲ್ಲಿ ತಿರುಗಾಡಿ ಬಂದು ದಣಿದು ಹೋಗಿದ್ದೆ ಈ ದಣಿದಾದ ಮನವನ್ನು ತಣಿಸಲು ನೀನೇ ಸಿಕ್ಕೆಯಲ್ಲ ವೆಲ್ಕಮ್ ಮಿಸ್ಟರ್ ಶಶಿಕಾಂತ್ ವೆರಿ ವೆರಿ ವೆಲ್ಕಮ್ ಶ್ರೀಮಂತರೇ ನೋಡು ಓನ್ಲಿ ದಂಡರಾಜ್ ಅಂದರೆ ಸಾಕು ನೀನೇ ನಮ್ಮವನಾಗಿ ನಮ್ಮ ಸಂಬಂಧ ಬೆಳೆಸಿದೆ ಅಂದ ಮೇಲೆ ಎಲ್ಲವೂ ಓಕೆ ಬಟ್ ಈ ಪ್ರೇಮವೆಂಬ ಹೂದೋಟಕ್ಕೆ ನಿಮ್ಮಣ್ಣ ಶ್ರೀಮಂತರೇ ಪ್ರೇಮಿಗಳ ಮನ ಒಂದಾಗಲು ಯಾವ ಅಣ್ಣ ತಮ್ಮಂದಿರ ಒಪ್ಪಿಗೆಯೂ ಬೇಕಾಗಿಲ್ಲ ನನಗೆ ಯಾರ ಹೆದರಿಕೆಯೂ ಇಲ್ಲ ಪ್ರೀತಿ ಪ್ರೇಮ ಇದು ನನ್ನ ಸ್ವಂತ ಆಸ್ತಿ ಶಾಬಾಷ್ ಶಶಿ ಶಾಬಾಷ್ ಮೆಚ್ಚಿದೆ ಈ ನಿನ್ನ ದಿಟ್ಟವಾದ ಉತ್ತರಕ್ಕೆ ನೀನೇ ನನ್ನ ತಂಗಿಯ ಕೈ ಹಿಡಿಯುವ ಚಂದ್ರಮನಾದರೆ ನನ್ನ ಫ್ಯಾಕ್ಟರಿಯ ಮ್ಯಾನೇಜರ್ ನೀನೇ ತೆಗೆದುಕೋ ಆ ಅಪಾರ್ಟ್ಮೆಂಟ್ ಆರ್ಡರ್ ಏಲ ಕಚೇರಿ ಯಶೋಮಿ ಶ್ರೀಮಂತರೇ ನಿಮ್ಮಿಂದ ತುಂಬಾ ಉಪಕಾರವಾಯಿತು ಅಷ್ಟೇ ಅಲ್ಲ ಶಶಿ ನನ್ನಿಷ್ಟದಂತೆ ನೀನು ನಡೆದರೆ ಈ ಫ್ಯಾಕ್ಟರಿಯ ಒಡೆಯನೇ ನೀನಾಗ್ತೀಯ ಓಕೆ ಅಯ್ಯೋ ಅಂತ ದೊಡ್ಡ ಮಾತಿಗೆ ಶ್ರೀಮಂತರೇ ಹೌದು ಶಶಿ ಈ ಮೊದಲು ನಮ್ಮ ದನಿಯವರು ನಿಮ್ಮ ಮನೆಗೆ ಮದುವೆ ಬಗ್ಗೆ ವಿಚಾರ ಮಾತಾಡಕ್ಕೆ ಹೋದಾಗ ನಿಮ್ಮ ದನಿಯವರು ನಮ್ಮ ಯಜಮಾನ್ರ ಮ್ಯಾಗ ನೆತ್ತಿ ಹಿಡಿದು ಹೊರಗೆ ಹಾಕಿಬಿಟ್ಟಿದ್ರಿ ಅಸಹ್ಯ ಮಾಡಿಬಿಟ್ರೆ ಮಂದಿ ಒಳಗ ಹೌದೇ ಈ ರೀತಿ ನನ್ನ ಬಾಳಿಗೆ ಅಡ್ಡಿಯಾದನೆ ನಮ್ಮಣ್ಣ ಹೌದು ಶಶಿ ಸತ್ಯವಾದ ಮಾತು ಮುಂದಿನದನ್ನ ನಾ ನೋಡ್ಕೊತೀನಿ ಆಯ್ತು ಆಯ್ತು ನೀನೇ ನಮ್ಮವನಾಗಿರುವಾಗ ಆ ಮಾತೆಗೆ ಶಶಿ ನೀನು ಸರಿಯಾದ ಸಮಯಕ್ಕೇನೆ ಆಗಮಿಸಿದೀಯಾ ಇಂದು ನನ್ನ ತಂಗಿಯ ಹುಟ್ಟುಹಬ್ಬ ಈ ಹುಟ್ಟುಹಬ್ಬವನ್ನ ಇದೇ ಶುಭ ಸಮಾರಂಭದಲ್ಲಿ ಅರೇಂಜ್ಮೆಂಟ್ ಮಾಡಿದ್ದೇನೆ ಅದಕ್ಕೆ ನನ್ನ ಪಕ್ಕದಲ್ಲಿ ಮಾಲಿಂಗೇಗೌಡರು ಬರ್ತಾ ಇದ್ದಾರೆ ಅವ್ರಿಗೆ ನಿನ್ನ ಪರಿಚಯ ಮಾಡಿಸ್ತೀನಿ ಆಮೇಲೆ ಮಿಕ್ಕಿದ್ದಣ್ಣ ರೂಮ್ನಲ್ಲಿ ಹೇಳ್ತೀನಿ ಓಕೆ
ತಂಗಿ ತಂಗಿ ಓ ಅತನಿ ಬಸುಗೌಡ್ರು ಬಂದಿದ್ದಾರೆ. ಹಾರ್ಟ್ಲಿ ವೆಲ್ಕಮ್ ಮಿಸ್ಟರ್ ಬಸುಗೌಡ್ರೆ, ಹಾರ್ಟ್ಲಿ ವೆಲ್ಕಮ್. ಈ ಊರಿಗೆ ನೀವೇ ಗೌಡ್ರು, ನಿಮ್ದೇ ತರ್ಪ. ಏ ಲೆಕ್ಕಾಚಾರಿ, ಬೇಗ ಒಂದ್ ಪಾರ್ಟಿ ಅರೇಂಜ್ಮೆಂಟ್ ಮಾಡೋ. ಧನ್ಯರ ಇದೆಲ್ಲ ಸಜ್ಜಾಯ್ತ್ರಿ, ಇನ್ನೇನು ನೀವು ಬರೋದು ಅಟ ಲೇಟ. ಓಕೆ ಬಸುಗೌಡ್ರಿ, ಸೂರ್ಯಗೌಡ್ರು ಅಲ್ಲಿ? ಓ ಗೌಡ್ರಿ, ಓಕೆ. ಆ ಸೂರ್ಯಗೌಡ್ರು ಪಕ್ಕದೊಳಗೆ ಹೋಗಿದಾರಂತೆ ಅಂದಾಗ ನಾಳೆ ಮಂಗಳವಾರ ಐದೇಶಿ ಮುಗಿದ ನಂತರ, ಕುಸ್ತಿ ಕಣಗಳ ಮುಗಿದ ನಂತರ ಆ ಮಹಡಿ ಮನೆ ಮೇಲೆ ಒಂದು ಪಾರ್ಟಿ ಅರೇಂಜ್ಮೆಂಟ್ ಮಾಡ್ತೀನಿ. ನೀವೆಲ್ಲರೂ ಬರ್ತಿರ್ತಾನೆ. ಎಲ್ರಿಗೂ ಹಾರ್ಟ್ಲಿ ವೆಲ್ಕಮ್. ಒನ್ ಅಂಡ್ ಒನ್ಲಿ ಏ ಧನ್ರಾಜ್. ಧನ್ಯರ ಸೂರ್ಯಗೌಡ್ರು ಬರೋದಿಲ್ರಿ, ಅಲ್ಲೆಲ್ಲೋ ಜಾಗ ಹಿಡ್ಕೊಂಡ್ ಕೂತಿರ್ಬೇಕ್ರಿ. ಬಾರೆ ಬಾರೆ ಈ ಜಗತ್ತಿಂದು ಬಾರೆ 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 ಈ ಜಗತ್ತಿಂದು ಬಾರೆ. ಧರ್ಮರಾಜ್, ಇಂದಿನಿಂದಲೇ ನಿನಗೆ ಮನೆಗೆ ಹಾಕಿದೆ ಅಧರ್ಮದ ಅಡಿಪಾಯ. ನಿನ್ನ ತಮ್ಮಂದಿರಲ್ಲೇ ನಿನ್ನ ಬಾಳು ಬೆಳಗುತ್ತಿದೆ ಎಂದು ಹಗಲುಗನಸು ಕಾಣುತ್ತಿರುವೆಯಲ್ಲ, ಆ ಹಗಲುಗನಸಿಗೆ ಬೆಂಕಿ ಏರಿಸಲು ನಿನ್ನ ಮನೆಗೆ ಆಗಮಿಸುತ್ತಾಳೆ ನನ್ನ ತಂಗಿ. ನಿನ್ನ ಮನೆಯ ಸಂಸಾರದ ಮಹಾದುರ್ಗಿಯಾಗಿ. ಧರ್ಮರಾಜ್, ಅಣ್ಣನ ಒಡವೆ ಬಂಗಾರದ ಕಡಲನ್ನು ನಂಬಿರುವ ನಿನ್ನ ಅಂಬಾರಿ ತಮ್ಮಂದಿರನ್ನು ನನ್ನ ಕೈಗೊಂಬೆಯನ್ನಾಗಿಸಿಕೊಂಡು ಅದೇ ಕೈಗೊಂಬೆಯಾಗಿರುವ ನಿನ್ನ ತಮ್ಮನೆಂಬ ಶಶಿಯನ್ನು ಬೇಟೆಗಾರನಾಗಿ ಬೇಟೆ ಹಿಡಿದಿರುವೆನು. ಆ ನನ್ನ ತಂಗಿ ಎಂಬ ಮಾಯಾಜಿಂಕೆಯಿಂದ, ಆ ಬೇಟೆಯಿಂದಲೇ ನಿನ್ನ ಸಂಸಾರ ಆಟ ಆಡುವ, ನಿನ್ನ ಸಂಸಾರವೆಂಬ ಮಹಾಜ್ಯೋತಿಯನ್ನು ಆರಿಸಲು ಆಗಮಿಸುತ್ತಾಳೆ ನನ್ನ ತಂಗಿ ನಿನ್ನ ಮನೆಗೆ ಮಹಾದುರ್ಗಿಯಾಗಿ. ಏ ಧರ್ಮರಾಜ್, ನನ್ನ ತಂದೆಗೆ ಮಾಡಿದ ಮುಖಸ್ಥಿತಿಯನ್ನು ನೋಡಿ ನನ್ನ ಹೊಟ್ಟೆಯಲ್ಲಿ ಬೆಂಕಿ ಹತ್ತಿದಂತಾಗುತ್ತಿದೆ. ಆ ಬೆಂಕಿ ನಂದಿಕೊಳ್ಳಬೇಕಾದರೆ ಇದೇ ಮಾಯಾ ಜಿಂಕೆ, ಈ ಜಿಂಕೆಯನ್ನು ಈ ದಂಡ್ರ ಜೀವಂತವಾಗಿರುವವರೆಗೂ ಬೇಟೆ ಆಡಲಿಲ್ಲ, ನನ್ನ ಹೆಸರು
आपकी बाहर धनराज सरकार नहीं। ಆನೆ ಬಂತೊಂದಾನೆ ಯಾವೂರಾನೆ ಬಿಜಾಪುರದಾನೆ ಇಲ್ಲಿಗ್ಯಾಕೆ ಬಂತು ಆ ದಂಡರಾಜನ ಆಸ್ತಿ ಒಡೆಯಲು ಬಂತು ಈ ಸಕ್ಕಿನ ಮದ್ದಾನೆ ಸಾಧನೆ ಎಂಬ ಹಾದಿಯಲ್ಲಿ ನಡೆಯುವ ಈ ಶಶಿಕಾಂತನಿಗೆ ಇನ್ನು ಅಸಾಧ್ಯವೆಂಬುದಾವುದು ಇಲ್ಲ ಈ ಜಗದಲ್ಲಿ. ದಂಡರಾಜ್, ಸುತ್ತು ಹತ್ತೂರಿಗೆ ನೀನೇ ಧನಿಕನೆಂದು ಅವಿಶ್ರಾಂತವಾಗಿ ಗಳಿಸಿರುವ ಆ ನಿನ್ನ ಸರ್ವ ಆಸ್ತಿಯನ್ನು ಸೆಳೆಯಲಿಕ್ಕೆ ನಾನಿಂದು ಹೂಡಿದೆ ಪ್ರೇಮವೆಂಬ ಇಂದ್ರಜಾಲ ನಿನ್ನ ತಂಗಿಯ ರೂಪಕ್ಕೆ. ಆ ರೂಪವತಿ ಸುನಿತಾಳಿಂದಲೇ ಇಂದು ನಾನಾದೆ ನಿಮ್ಮ ಫ್ಯಾಕ್ಟರಿ ಮ್ಯಾನೇಜರ್. ಕಾಮದ ಮತ್ತಿನಿಂದ ತನ್ನ ಬಾಳಿನ ವಿಪತ್ತನ್ನೇ ಮರೆತಿರುವ ಅವಳ ರೂಪದೈಶಿರಿಯ ಜೊತೆ ನಿನ್ನನ್ನು ತೆಗೆಯುತ್ತಿದ್ದರೆ ನನ್ನ ಹೆಸರು ಶಶಿಕಾಂತನೇ ಅಲ್ಲ. ನಾನು ಕೊಡೋ ಏಟಿಗೂ ನನ್ನ ಹೈಟ್ಗೂ ಸಂಬಂಧನೇ ಇಲ್ಲ. ಬೆಂಕಿಯ ಚರಡು 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 ಬೆಂಕಿಯ ಚರಡು